ಸರ್ ಗಾಡಿ ಬಂದು ರಾಮನಗರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಆಗಿರೋಂಥದ್ದು ಶೋರೂಮು. 1 ತಿಂಗಳಾಯ್ತು ಸರ್ ಓಪನ್ ಆಗಿ. ಕಸ್ಟಮರ್ಸ್ ಎಲ್ಲ ತುಂಬಾ ಹ್ಯಾಪಿಯಾಗಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲೇಡೀಸ್ ಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮಕ್ಕಳಿಗೆ ಡ್ರಾಪ್ ಮಾಡೋದಾಗ್ಲಿ, ಪಿಕಪ್ ಮಾಡೋದಾಗ್ಲಿ, ಜೊತೆಗೆ ಗೇರ್ ಬಟನ್ಸ್ ಇದೆ. 3 ಲಕ್ಷ 4 ಲಕ್ಷ ಅಥವಾ 10 ಲಕ್ಷ 20 ಲಕ್ಷ ಕಾರ್ಗಳಲ್ಲಿ ಸೆನ್ಸರ್ ಕೀ ನೋಡಿರ್ತೀರಾ. 65,000 ಗಾಡಿನಲ್ಲಿ ಸೆನ್ಸರ್ ಕೀ ಬಂದಿದೆ ನೋಡಿ. ಸಾಮಾನ್ಯವಾಗಿ ಜನರುಗಳಿಗೆ ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ಭಯ ಇರುತ್ತೆ. ಯಾಕೆ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋದು, ಬೆಂಕಿ ಹೊತ್ಕೊಳ್ಳುತ್ತೆ ಗಾಡಿ ಅನ್ನೋ ಕಾರಣದಿಂದ. ನಮ್ಮ ವೇಣು ಮೋಟಾರ್ಸ್ ಗಾಡಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅಳವಡಿಸಿರುವಂತ ಬ್ಯಾಟ್ರಿ ಬಂದು ಗ್ರಫೈನ್ ಜೆಲ್ ಬ್ಯಾಟ್ರಿ. ಇದರಿಂದ ಏನಾಗುತ್ತೆ, ನಮ್ದು ಫೈರ್ ಆಗಲ್ಲ, ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ ಸರ್. ಅಕಸ್ಮಾತ್ ಬ್ಯಾಟ್ರಿ ಡ್ಯಾಮೇಜ್ ಆದ್ರೆ ಬ್ಯಾಟ್ರಿ ಊದ್ಕೊಳ್ಳುತ್ತೆ ಹೊರತು ಫೈರ್ ಆಗಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ವೇಣು ಮೋಟರ್ಸ್ ಬಗ್ಗೆ ನಾನು ತುಂಬಾ ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಕರ್ನಾಟಕದಲ್ಲಾಗ್ಬೋದು, ಆಂಧ್ರ ಪ್ರದೇಶದಲ್ಲಾಗ್ಬೋದು, ಎಲ್ಲ ಕಡೆ ತುಂಬಾ ಕಡಿಮೆ ಪ್ರೈಸ್ಗೆ ಅಂದ್ರೆ ಸೇಫ್ಟಿ ಬ್ಯಾಟ್ರಿ ಹೊಂದಿರುವಂತ, ಫೈನ್ ಜೆಲ್ ಬ್ಯಾಟ್ರಿ ಹೊಂದಿರುವಂತ ವೇಣು ಮೋಟರ್ಸ್ ಗಾಡಿಗಳು ತುಂಬಾ ಕಡೆ ಸೇಲ್ ಆಗ್ತಾ ಇದ್ದು. ಆದ್ರೆ ಇವಾಗ ಕರ್ನಾಟಕದಲ್ಲಿ ಈ ಕೆಲವರು ನಮ್ ಕಡೆ ಇಲ್ಲ, ಮೈಸೂರಲ್ಲಿ ಇಲ್ಲ, ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಸೊ ಇಲ್ಲಿ ರಾಮನಗರದಲ್ಲಿ ಒಂದು ಶೋರೂಮ್ ಓಪನ್ ಆಗಿದೆ, SLV ಎಂಟರ್ಪ್ರೈಸಸ್ ಅಂತ. ರಾಮನಗರದಲ್ಲಿ ವೇಣು ಮೋಟರ್ಸ್ ನ ಶೋರೂಮ್ ಓಪನ್ ಆಗಿದೆ. ಅದು ಇಲ್ಲಿ ಮಿನಿ ವಿಧಾನಸೌಧ ಅಂತ ಇದೆಯಲ್ಲ, ಸೊ ಮೈನ್ ರೋಡ್ ಅಲ್ಲಿ ಅದ್ರ ಆಪೋಸಿಟ್ ಈ ಶೋರೂಮ್ ಇರುವಂತದ್ದು. ಮತ್ತೆ ಈ ತಾಲೂಕ್ ಆಫೀಸ್ ಇದೆ ರಾಮನಗರದಲ್ಲಿ, ಸೊ ಆ ತಾಲೂಕ್ ಆಫೀಸ್ ಹತ್ರ ಬಂದ್ರು ಗೊತ್ತಾಗುತ್ತೆ. ಸೊ ನೋಡಿ, ಇವು ನೋಡ್ತಾ ಇಲ್ಲ, ಇದೇ ಥಂಡರ್ ವೆಹಿಕಲ್. ನಿಮ್ಗೆ ಆಲ್ರೆಡಿ ಈ ಗಾಡಿ ಬಗ್ಗೆ ತುಂಬಾ ಪರಿಚಯ ಇದೆ. ಸೊ ಆದ್ರೂ ಮತ್ತೊಮ್ಮೆ ಪರಿಚಯ ಮಾಡ್ತಾ ಇದೀನಿ. ಥಂಡರ್ ವೆಹಿಕಲ್ ಅಂತ, ಇದು ವೇಣು ಮೋಟರ್ಸ್ ನ ಥಂಡರ್ ಮಾಡೆಲ್. ನೋಡ್ತಾ ಇರ್ಬೋದು, ಇದೆ ನಿಮ್ಗೆ BLDC ಅಪ್ ಮೋಟರ್ ಸಿಗುತ್ತೆ. ಮತ್ತೆ ಅದ್ರ ಜೊತೆಗೆ ಫ್ರಂಟ್ ಟು ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇದೆ. ಮತ್ತೆ ಗಾಡಿ ನಿಮಗೆ ನೋಡ್ಲಿಕ್ಕೆ ಒಂಥರ ಡಿಯೋ ಲುಕ್ ಸಿಗುತ್ತೆ. ಇದರಲ್ಲಿ ಮ್ಯಾಟ್ ಫಿನಿಶಿಂಗು 7 ಕಲರ್ಸ್ ಏನೋ ಬರುತ್ತೆ. ಸೊ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ, ಮತ್ತೆ ಎಷ್ಟು ಪ್ರೈಸ್ ಅಂದ್ರೆ ರೇಂಜ್ ವೈಸ್ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ನಿಮಗೆ ಜಸ್ಟ್ 50,000 ರೂಪಾಯಿಗೂ ಗಾಡಿ ಸಿಗುತ್ತೆ, 60,000 ರೂಪಾಯಿಗೂ ಗಾಡಿ ಸಿಗುತ್ತೆ, ಎಲ್ಲಾ ತರ ಮಾಡೆಲ್ಸ್ ಗಾಡಿ ಸಿಗುತ್ತೆ. ಸೊ ಅವ್ರನ್ನ ಮಾತಾಡ್ಸೋಣ, ಇಲ್ಲಿ ಸೇಲ್ಸ್ ಹೆಂಗಿದೆ, ಮತ್ತೆ ಇಲ್ಲಿನ ಕಸ್ಟಮರ್ಸ್ಗಳು ಹೇಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಮತ್ತೆ ಗಾಡಿ ಏನಾದ್ರು ಸಮಸ್ಯೆ ಬಂದಿದೆಯಾ ಇಲ್ವಾ, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂತಾವಣ. ಸರ್ ಗಾಡಿ ಬಂದು ರಾಮನಗರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಆಗಿರೋಂಥದ್ದು ಶೋರೂಮು. 1 ತಿಂಗಳಾಯ್ತು ಸರ್ ಓಪನ್ ಆಗಿ. ಕಸ್ಟಮರ್ಸ್ ಎಲ್ಲ ತುಂಬಾ ಹ್ಯಾಪಿಯಾಗಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 1 ತಿಂಗಳಿಗೆ 9 ಇಲ್ಲ ಅಂದ್ರೆ 10 ಗಾಡಿ ಅಂತ ಸೇಲ್ ಆಗಿದೆ ಸರ್. ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ ಲೇಡೀಸ್ ಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಮಕ್ಕಳಿಗೆ ಡ್ರಾಪ್ ಮಾಡೋದಾಗ್ಲಿ, ಪಿಕಪ್ ಮಾಡೋದಾಗ್ಲಿ, ಜೊತೆಗೆ ಗೇರ್ ಬಟನ್ಸ್ ಇದೆ, ಅದೆಲ್ಲ ತುಂಬಾ ಉಪಯುಕ್ತವಾದ ಆಗಿದೆ. ವಯಸ್ಸಾದವ್ರಿಗಂತೂ ಚೆನ್ನಾಗಿದೆ, ಮತ್ತೆ ಯೂತ್ಸ್ ಗಳಿಗೂ ತುಂಬಾ ಉಪಯೋಗ ಆಗುತ್ತೆ. ನ್ಯೂ ಮಾಡೆಲ್ ಇದು. ಲೇಡೀಸ್ ತಗೊಂಡ್ ಹೋಗ್ತಾ ಇದ್ರೆ, ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಲೇಡೀಸ್ ಗಳು ತುಂಬಾ ಇಷ್ಟಪಟ್ಟು ಅಟ್ರಾಕ್ಟಿವ್ ಆಗಿ ಕಾಣೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಗೊಂಡ್ ಹೋಗಿದ್ದಾರೆ. ಜೊತೆಗೆ ವಯಸ್ಸಾದವರು 2-3 ಜನ ತಗೊಂಡ್ ಹೋಗಿದ್ದಾರೆ, ಯೂತ್ಸ್ ಗಳು ತಗೊಂಡ್ ಹೋಗಿದ್ದಾರೆ. ಮೇಡಮ್, ಈಗ ನಿಮ್ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಬೇರೆ ಗಾಡಿಗಳು, ಎಲೆಕ್ಟ್ರಿಕ್ ಗಾಡಿಗಳು ಸೇಲ್ ಮಾಡಿದ್ರಾ ಅಥವಾ ಪರಿಚಯ ಇತ್ತಾ ಅದ್ರ ಬಗ್ಗೆ? ಇಲ್ಲ ಸರ್, ಅದ್ರ ಬಗ್ಗೆ ಏನ್ ಪರಿಚಯ ಇರಲಿಲ್ಲ. ಇದು ಪರಿಚಯ ಆಗಿದೆ ಫಸ್ಟ್ ಟೈಮ್. ಈಗ ನೀವು ಪೆಟ್ರೋಲ್ ಗಾಡಿ ಎಲ್ಲ ಓಡಿಸಿದ್ರಲ್ವಾ? ಹಾ ಸರ್, ಓಡಿಸಿದೀನಿ. ಪೆಟ್ರೋಲ್ ಗಾಡಿಗೆ ದಿನ 100 ರೂಪಾಯಿ ಹಾಕ್ಬೇಕಲ್ವಾ, ಅದ್ರ ಬದಲು ಇದೆ ತಿಂಗಳಿಗೆ 100 ರೂಪಾಯಿ ಅಂದ್ರೆ ಎಷ್ಟು 3,000 ರೂಪಾಯಿ ಆಗುತ್ತೆ. ಅದ್ರ ಬದಲು ಅದನ್ನೇ ಸೇವಿಂಗ್ಸ್ ಮಾಡಿಸ್ಕೊಂಡು ಇದೇ ಗಾಡಿ ತಗೊಬೋದಲ್ವಾ. ಪವರ್ ನಮ್ಗೆ ಅಮೌಂಟು ಸೇವಿಂಗ್ಸ್ ಆಗುತ್ತೆ, ಜೊತೆಗೆ ಪವರ್ ಗಾಡಿಲೂ ಓಡಾಡ್ದಂಗೆ ಆಗುತ್ತೆ. ಸರ್ ಈಗ ನಮ್ಮ ಗಾಡಿ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ, ಸೆನ್ಸರ್ ಕೀ ಇದೆ ಸರ್. ಈಗ ನೀವು ಎಲ್ಲೇ ನೋಡಿರ್ತೀರಾ, ಕಾರ್ಗಳಲ್ಲಿ ನೋಡಿರ್ತೀರಾ, 3 ಲಕ್ಷ 4 ಲಕ್ಷ ಅಥವಾ 10 ಲಕ್ಷ 20 ಲಕ್ಷ ಕಾರ್ಗಳಲ್ಲಿ ಸೆನ್ಸರ್ ಕೀ ನೋಡಿರ್ತೀರಾ. 65,000 ಗಾಡಿನಲ್ಲಿ ಸೆನ್ಸರ್ ಕೀ ಬಂದಿದೆ ನೋಡಿ ಸರ್. ಜಸ್ಟ್ ಸುಮ್ನೆ ಆನ್ ಮಾಡ್ಕೊಂಡು ಆನ್ ಆಗುತ್ತೆ. ಈಗ ಪಾರ್ಕಿಂಗ್ ಮೋಡ್ ಇದೆ, ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಾ? ಹಾ ಸರ್, ಪವರ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಗಾಡಿ ರನ್ ಆಗ್ತಾ ಇರುತ್ತೆ ನೋಡಿ. ನಮ್ ಗಾಡಿಲಿ ಬಂದು ಸರ್ ಮೋಡ್ ಇದೆ. ಮೋಡಲ್ಲಿ ಫಸ್ಟ್ 1 ಬಟನ್ ಹಾಕೊಂಡ್ರೆ, ಈಗ ನೀವು ಒಬ್ರೇ ಹೋಗ್ತಾ ಇರ್ತೀರಾ ಅಥವಾ ಒಂದೇ ಲೆವೆಲ್ ರೋಡ್ ಅಲ್ಲಿ ಹೋಗ್ತಾ ಇರ್ಬೋದು ಅಂದ್ರೆ 1 ಮೋಡ್ ಹಾಕೊಬಹುದು. ನೀವು ಇಬ್ರು ಇದ್ದೀರಾ ಅಂದ್ರೆ 2nd ಮೋಡ್ ಹಾಕೊಬಹುದು. ಸ್ವಲ್ಪ ಹಪ್ಪಿತ್ತು ಅಂತ ಏನಾದ್ರು ಅಂದ್ರೆ 3rd ಮೋಡ್ ಹಾಕೊಂಡು ನೀವು ಹೋಗ್ಬೋದು ಸರ್. ಜೊತೆಗೆ ನಮ್ ಗಾಡಿನಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ. ಜೊತೆಗೆ ಮೊಬೈಲ್ ಅಲ್ಲಿ USB ಕನೆಕ್ಟ್ ಮಾಡ್ಕೊಂಡ್ರೆ ಪಾಕೆಟ್ ಗೆ ಸ್ಟೋರೇಜ್ ಇದೆ. ಜೊತೆಗೆ ಫೋನ್ ಕೂಡ ಹಾಕೊಬಹುದು. ಜೊತೆಗೆ ಕ್ರೂಸ್ ಕಂಟ್ರೋಲ್ ಬಟನ್ಸ್ ಇದೆ. ಇದರಿಂದ ಏನು ಉಪಯೋಗ ಅಂತ ಅಂದ್ರೆ, ನಮ್ಗೆ ಈಗ ನಾವು ಗಾಡಿ ಸ್ಟಾರ್ಟ್ ಮಾಡಿರ್ತೀವಿ, ಯಾವ ಮೋಡ್ಗೆ ಹಾಕೊಂಡಿರ್ತೀವಿ, ಫಸ್ಟ್, ಸೆಕೆಂಡ್, ಥರ್ಡ್, ನೀವ್ ಯಾವ ಮೋಡ್ಗೆ ಹಾಕೊಂಡಿರ್ತೀರಾ
ಅದೇ ಮೋಡಲ್ಲಿ ರನ್ ಆಗ್ಬೇಕು ಅಂದ್ರೆ ಕ್ರೂಸ್ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ರನ್ ಆಗ್ತಾ ಇರುತ್ತೆ. ಸರ್ ಚಾರ್ಜಿಂಗು 7 to 8 hours ಚಾರ್ಜ್ ಮಾಡ್ಕೊಂಡ್ರೆ ನೀವು ಒನ್ ಟೈಮು 100 ಕಿಲೋಮೀಟರ್ ಹೋಗ್ಬೋದು. ಗಾಡಿನಲ್ಲಿ MCB ಫಿಟ್ ಇರುತ್ತೆ. MCB ನಲ್ಲಿ ಏನ್ ಯೂಸ್ಫುಲ್ ಅಂತ ಅಂದ್ರೆ, ಈಗ ಕೆಲವು ಕಡೆ ಕೇಳಿರ್ತೀರ ಎಲ್ಲ ಎಲೆಕ್ಟ್ರಿಕ್ ಬೈಕ್ಗಳು ಶಾರ್ಟ್ ಸರ್ಕ್ಯೂಟ್ ಆಗೋದು, ಬೆಂಕಿ ಹೊತ್ಕೊಳ್ಳೋದು, ನಿಂತಿದ್ದ ಜಾಗದಲ್ಲಿ ಅದಾಗೋದು ಅಂತ ಕೇಳಿರ್ತೀರಲ್ವಾ. ನಮ್ ಗಾಡಿಲಿ ಏನಂದ್ರೆ ಈಗೆಲ್ಲ ಹೋಗ್ತಾ ಇರ್ತೀರ, ಅಕಸ್ಮಾತ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಅಂದಾಗ ಆದ ತಕ್ಷಣ USB ಇದೆಯಲ್ಲ ನಮ್ದು, ಅದು ಮೇನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಗಾಡಿ ಫುಲ್ ಆಫ್ ಆಗ್ಬಿಟ್ಟು ನಿಮ್ಗೆ ಸೇಫ್ಟಿ ಕೊಡುತ್ತೆ ಸರ್. ಸೊ ಗಾಡಿ ಪ್ರೈಸ್ ಬಂದು ಕಡಿಮೆ ಇರ್ಬೋದು ನಿಮ್ಗೆ, ಗಾಡಿ ಫ್ಯೂಚರ್ಸ್ ಅಂತ ಮಾತ್ರ ಚೆನ್ನಾಗಿದೆ. ಇಲ್ಲಿ ನೋಡಿ ಫುಟ್ ರೆಸ್ಟ್, ಜಸ್ಟ್ ಬಟನ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ರಿವರ್ಸ್ ಕಂಟ್ರೋಲ್ ಬಟನ್ಸ್ ಇದೆ, ಮೋಡ್ ಬಟನ್ಸ್ ಇದೆ, ಇಂಡಿಕೇಟರ್ ಲೆಫ್ಟ್ ರೈಟ್, ಜೊತೆಗೆ ಹಾರನ್ನು, ಕ್ರೂಸ್ ಕಂಟ್ರೋಲ್ ಬಟನ್ಸು, ಹೆಡ್ಲೈಟ್ಸು, ರಿವರ್ಸ್ ಗೇರ್ ಆಪ್ಷನ್ ಕೂಡ ಇದೆ ಸರ್ ನಮ್ಮಲ್ಲಿ. ನೀವೆಲ್ಲರೂ ಪಾರ್ಕಿಂಗ್ ಹಾಕಿರ್ತೀರಾ, ಸಡನ್ ಆಗಿ ಹಿಂದೆ ತೆಗಿಬೇಕು ಗಾಡಿನ, ಅದಕ್ಕೋಸ್ಕರ ಅಲ್ಲಿ ರಿವರ್ಸ್ ಬಟನ್ ಇದೆ, ಪ್ರೆಸ್ ಮಾಡ್ಕೊಂಡ್ರೆ ಹಿಂದೆ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. 1 ಲಕ್ಷ 2 ಲಕ್ಷ ಕೊಟ್ಟು ಏನ್ ಗಾಡಿ ತಗೊಂತೀರೋ ಆ ಗಾಡಿಲಿ ಏನ್ ಫೀಚರ್ಸ್ ಇರುತ್ತೋ ಆ ಗಾಡಿರೋ ಫೀಚರ್ಸ್ ಎಲ್ಲ ನಮ್ಮ ಈ ವೇಣು ಮೋಟರ್ಸ್ ಗಾಡಿ ಸಿಗುತ್ತೆ ಸರ್. ಪ್ರೈಸ್ ಮಾತ್ರ ಕಡಿಮೆ ಇರ್ಬೋದು, ಫೀಚರ್ಸ್ ಅಲ್ಲಿ ಏನ್ ಕಡಿಮೆ ಇಲ್ಲ ಸರ್.